ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಕಿರ್ಗಾಲ್ಸ್ ಅಂತೆ. ನೋಡ್ಬೋದು ಇಲ್ಲಿ ಇದು ಅಪರೂಪಕ್ಕಿಂತ ಮರಿಗಳು ಬರ್ತವೆ. ನೋಡ್ಬೋದು ಪ್ಯೂರ್ ಬಂಡೂರು ಟಗರು, ಟಾಪ್ ಬ್ರೀಡಲ್ಲಿ ಐತೆ. ಕಪ್ನಿ ಕುರಿಗೆ ಬರ್ಬೋದು. ಸೊ ನೋಡ್ಬೋದು, ಈಗ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಯಾರಾದರೂ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದೇ ಥರದ್ದು ಬೇಕು ಅಂದರೂ ಕೂಡ ಕೊಡಿಸ್ತಾರೆ ನಿಮಗೆ, ಅಥವಾ ಇದು ಬೇಕು ಅಂದರೂ ಕೊಡ್ತಾರೆ, ಅಂದರೆ ಇದ್ದರೆ ಸೇಲ್ ಆಗಿಲ್ಲ ಅಂದರೆ. ಸೊ ಅದ್ರ ರೇಟು, ಏಜು ಮತ್ತು ಅವ್ರ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತಾರೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ತುಂಬ ಒಳ್ಳೆ ಜಾತಿಲಿದೆ ಮಾತ್ರ, ಬಿತ್ತನೆಗಂತೂ 100% ಇದು. ಸರ್ ನಿಮ್ಮ ಹೆಸರು? ನಿಮ್ಮ ಹೆಸರು ಸಿದ್ದರಾಜು. ಅಂದರೆ ವರ್ಕೌಟ್ ಕರಿ ಅಂದರೆ ಫೇಮಸ್ಸು. ಈಗ ನಿಮ್ಮ ಹತ್ರ ಈ ಟಗರು ಇದೆಯಲ್ಲ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಅಂದರೆ ವಯಸ್ಸು ಏನಾಗೈತೆ, ಬೆಲೆ ಏನು, ಮತ್ತು ಯಾವ ಜಾತಿ ಬರ್ತದೆ ಬಂಡೂರಲ್ಲಿ ಎಲ್ಲ. ಯಾವುದು ಕಪ್ನಿ ಕುರಿ? ಒರಿಜಿನಲ್ ಕಪ್ನಿ ಕುರಿ ಅಣ್ಣ. ಕಪ್ನಿ ಕುರಿ ಬರುತ್ತೆ. ಅಂದರೆ ವಯಸ್ಸು ಏನಾಗೈತೆ? 8 ತಿಂಗಳ ಮರಿ ಅಣ್ಣ. ಈಗ 8 ತಿಂಗಳು ಮರಿ. ಇದಕ್ಕೆ ಬೆಲೆ ಏನು ಹೇಳ್ತಾ ಇದ್ದೀರಾ? ಬೆಲೆ 55,000 ಹೇಳ್ತಾ ಇದ್ದೀನಿ. 55,000 ಅಂದರೆ ಟಾಪ್ ಬ್ರೀಡಲ್ಲಿ ಇರೋದಕ್ಕೆ ಅಷ್ಟು ಬೆಲೆ. ಅಂದರೆ ಕಪ್ನಿ ಕುರಿ ಅಂದರೆ ಇದು ಬಿತ್ತನೆಗೆ ಆಗುತ್ತಲ್ವಾ? ಬಿತ್ತನೆಗೆ ಆಯ್ತದೆ. ಬಿತ್ತನೆಗೆ ಪಕ್ಕ ಯಾವುದು ತಪ್ಪು ಅನ್ನೋದಿಲ್ಲ ಇದರಲ್ಲಿ. ಒಂದು ಸ್ವಲ್ಪ ಕೆಂಪು ಅಂತ ಬಿಟ್ಟರೆ ಇನ್ನೇನಿಲ್ಲ. ಅಲ್ಲ, ಕಪ್ನಿ ಕುರಿ ಅಂದರೆ ಸ್ವಲ್ಪ ಕೆಂಪು ಬಂದೇ ಬರುತ್ತಲ್ವಾ? ಸ್ವಲ್ಪ ಇದು ಕಣ್ಣ ಹತ್ರ ಇಲ್ಲ, ಒಂದು ಕಿವಿ ಹತ್ರ ಕೆಂಪು ಬಂದೇ ಬರುತ್ತದು. ಸೊ ಈಗ ಇದು ಬಂಡೂರು ಕುರಿ ಅಂದರೆ ಇದಕ್ಕೆ ಏನೇನು ಕ್ವಾಲಿಟೀಸ್ ಇರಲೇಬೇಕು ಮೇಯ್ನಾಗಿ? ಬೂಡೆ ತಲೆ ದಪ್ಪ ಇರಬೇಕು, ಹಾಂ, ಉದ್ದಪ್ಪನೇ ಇರಬೇಕು, ಲೆಂತ್ ಇರಬೇಕು, ಬೂಡ ಜೋರಾಗಿರಬೇಕು, ಇದು ಕಾಲು ತುಂಬ ಕೂದಲಿರಬೇಕು, ರೋಮ ಇರಬೇಕು, ಮತ್ತೆ ಕೊಳ್ಳಿರಬೇಕು. ಕೈ ತೆಗೆದಿರಿ. ಎಕ್ಸಾಂಪಲ್ ಇದ್ರೂ ಓಕೆ, ಇಲ್ದಿರೂ ಓಕೆ. ಅಲ್ಲ, ಕೈ ತೆಗೆದುಬಿಟ್ಟು ಇತ್ತು ತೋರಿಸಿ ಕೊಳ್ಮನೆ. ಇದು ಎರಡು ನೀಟಾಗಿರ್ಬೇಕು. ಅದು ಎರಡು ನೀಟಾಗಿರ್ಬೇಕು. ಇದ್ರೂ ಓಕೆ, ಇದ್ರೂ ಓಕೆ. ಪದಾರ್ಥ ಚೆನ್ನಾಗೈತೆ. ಅಂದರೆ ಬ್ರೀಡಲ್ಲಿ ಇರಬೇಕು, ಒಳ್ಳೆ ಬ್ಲಡ್ ಲೈನ್ ಆಗಿರಬೇಕು, ಜಾತಿ ಇರಬೇಕು, ತಲೆ ದಪ್ಪ ಇರಬೇಕು, ಬೂಡೆ ಮುಂದೆ ಬುಡ ಜೋರಾಗಿರ್ಬೇಕು. ಅಂದರೆ ಈ ಥರ ಲೆಂತ್ ಎಲ್ಲ ಚೆನ್ನಾಗಿರಬೇಕು. ಲೆಂತ್ ಎಲ್ಲ ರಿಪನ ಉದ್ದಪ್ಪನ ಇರ್ಬೇಕಣ್ಣ. ಇದು ಈಗ ಎಷ್ಟು ತಿಂಗಳು ಬೇಕು ಇನ್ನೂ ಬ್ರೀಡಿಂಗ್ ಮಾಡ್ಸೋಕ್ಕೆ? ಅಂದರೆ ಬಿತ್ತನೆ ಮಾಡಿಸ್ಮೇಲೆ ಎರಡಲ್ಲ, ಅಂದರೆ ಇನ್ನೊಂದು 4 2 ತಿಂಗಳಾದ್ಮೇಲೆ ಬ್ರೀಡಿಂಗ್ ಬಿಡ್ಬೇಕಣ್ಣ. ಅಂದರೆ 14 ತಿಂಗಳಾಗಬೇಕು. 14 ತಿಂಗಳಾಗಬೇಕು. ಸೊ ಅವಾಗ ಬಿಟ್ಟರೆ ಅದು ಒಳ್ಳೆ ಮರಿ ಬೀಳ್ತವೆ. ಒಳ್ಳೆ ಮರಿ ಬೀಳ್ತವೆ. ಅಂದರೆ ಈಗ ಬಿಟ್ಟರೆ ಇದು ಸ್ವಲ್ಪ ಅಂಥ ಕ್ವಾಲಿಟಿ ಬರಲ್ಲ. ಇವಾಗ ಮರಿ ಅಲ್ವಾ, ಚಿಕ್ಕ ವಯಸ್ಸು. ಚಿಕ್ಕ. ಅಂದರೆ ಈಗ ಇದು ನಿಮ್ಮ ಹತ್ರ ಇದೇ ಥರದ್ದು ಎಷ್ಟಿದ್ದಾವೆ ಟಗರುಗಳು? ಅಣ್ಣ ನಾವು ತರ್ತಿರ್ತೀವಿ, ಕೊಡ್ತಿರ್ತೀವಿ. ಒಳ್ಳೊಳ್ಳೆ ಮರಿ ಮಾತ್ರ ತಗೋತೀವಿ. ಅಂದರೆ ಒಳ್ಳೆ ಮರಿಗಳು ತರ್ತೀರಿ, ಮಾರ್ತೀರಿ? ಕುರಿ ಇಲ್ಲ, ಒಳ್ಳೊಳ್ಳೆ ಮರಿ, ಬ್ರ್ಯಾಂಡ್ ಮರಿ ಎಲ್ಲೆಲ್ಲ ಐತೆ ತಗೊಂಡು ಬಂದು ನಾವು ಸೇಲ್ ಮಾಡ್ತೀವಿ. ಅಂದರೆ ಈಗ ಯಾರಿಗಾದ್ರು ಬಿತ್ತನೆಗೆ ಬೇಕು ಅಂದರೂ ಕೊಡಿಸ್ತೀರಾ? ಬಿತ್ತನೆ ಬೇಕು ಅಂದ್ರೆ ನಾವು ಹೊರಗಡೆ ಹೋಗಿ ಹೊರಗಡೆ ಕೊಡಿಸ್ತೀರಾ? ಫಾರ್ಮ್ಗಳಲ್ಲಿ, ಸಾಫ್ಟ್ವೇರ್ ಫಾರ್ಮ್ಗಳಲ್ಲಿ, ಮೈಸೂರಲ್ಲಿ ಎಲ್ಲ ಫಾರ್ಮಲ್ಲಿ ಮರಿಗಳಾಗ್ತವೆ. ನೀವು ಯಾವ ಥರ ತಳಿ ಕೇಳ್ತೀರೋ ಆ ಥರ ಮರಿಗಳು ಸಿಗ್ತವೆ. ಅಂದರೆ ಎಷ್ಟು ಈಗ ಪ್ಯೂರ್ ಬೇಕು ಅಂದ್ರೆ ಸಿಗುತ್ತೆ, ಅಥವಾ ಸ್ವಲ್ಪ ಕ್ರಾಸ್ ಇರೋದು ಬೇಕು ಅಂದ್ರೆ ಸಿಗುತ್ತೆ? ಅಂದರೆ ಪ್ಯೂರ್ ಕೊಡಿಸ್ತೀವಿ, ಕ್ರಾಸ್ ಬೇಕಾದ್ರೆ ಕ್ರಾಸ್ನು ಕೊಡಿಸ್ತೀವಿ. ಅವ್ರು ಯಾವ ಥರ ಬ್ರ್ಯಾಂಡ್ ಕೇಳ್ತಾರೋ ಆ ಥರ. ಅಂದರೆ ಪ್ಯೂರ್ ಆದರೆ ಸ್ವಲ್ಪ ಬೆಲೆ ಜಾಸ್ತಿ. ಅದ್ರ ಪದಾರ್ಥ ತಕ್ಕನಾಗಿರ್ತವೆ ಅಣ್ಣ. ಹಾಗೆ 10,000 ರೂಪಾಯಿ ಮರಿ ಸಿಗ್ತದೆ, 5,000 ರೂಪಾಯಿ ಮರಿನೂ ಸಿಗ್ತದೆ. ಯಾವ ಥರ ಬ್ರೀಡ್ ಕೇಳ್ತೀರೋ ಆ ಥರ. ನೀವು ಕ್ರಾಸ್ ಮರಿ ಬೇಕು ಅಂದರೆ 10,000 ರಿಂದ 11,000 ಸಂತೆ ಒಳಗಡೆ. ನೋಡೋ ಸ್ನೇಹಿತರೆ, ಇದು ತುಂಬ ಒಳ್ಳೆ ಬ್ಲಡ್ ಲೈನ್ ಇರುವಂಥ ಮರಿ. ಇದು ಕಪ್ನಿ ಕುರಿ. ಇದು ಸೊ ಇದು ನೋಡ್ಬೋದು, ಕಾಲು ತುಂಬ ಕೂದಿದೆ. ಲೆಂತ್ ನೋಡ್ಬೋದು. ಈಗಿನ್ನ ಏನೋ ಒಂದು 8 ತಿಂಗಳು ಅಷ್ಟೇ, 8-8.5 ತಿಂಗಳು ಮರಿ. ಯಾರಾದರೂ ಬೇಕು ಅಂದರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಇವಾಗ. ಸೊ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೋಡ್ಬೋದು ಸ್ಟೈಲ್ ಕಟಿಂಗ್ ಮಾಡಿದ್ದಾರೆ. ಸೊ ಇದು ಅವರೇ ಮಾಡೋದು. ಇದು ನೋಡ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ. ಸರ್, ಹಾಗೆ ಇದು ಸ್ಟೈಲ್ ಕಟಿಂಗ್ ಮಾಡಿದಿರಲ್ಲ, ಇದು ಎಲ್ಲಿ ಮಾಡಿಸೋದು ನೀವು? ಅಣ್ಣ ನಾನೇ ಮಾಡ್ತೀನಿ. ನೀವೇ ಮಾಡ್ತೀರಾ? ನಾವು ಎಲ್ಲ ಕಡೆ ಹೊರಗಡೆ ಎಲ್ಲ ಹೋಗಿ ಮಾಡ್ತೀವಿ. ಅಂದರೆ ಎಲ್ಲ ಫಾರಮ್ಗಳಿಗೆಲ್ಲ ಮಾಡ್ತೀರಿ? ಫಾರಮ್ಗಳು, ಆಲ್ರೌಂಡ್ ಅಣ್ಣ, ಎಲ್ಲ ಕಡೆ ನಾವೇ ಮಾಡೋದು. ಅಂದರೆ ಈಗ ಅದಕ್ಕೆಲ್ಲ ಎಷ್ಟು ಚಾರ್ಜ್ ಮಾಡ್ತೀರಾ? ಅಣ್ಣ ಈಗ ಶೋ ಕಟಿಂಗ್ ಮಾಡಿದ್ರೆ 500 ರೂಪಾಯಿ ತಗೋತೀವಿ. ಅಂದರೆ ಈ ಥರ ಮಾಡಿದ್ರೆ? ಈ ಥರ ಮಾಡಿದ್ರೆ 500 ರೂಪಾಯಿ ತಗೋತೀವಿ. 500 ರೂಪಾಯಿ. ಈಗ ನಾರ್ಮಲ್ ಮಾಡಿದ್ರೆ 100 ರೂಪಾಯಿಂದ 200 ರೂಪಾಯಿ ತನಕ ತಗೋತೀವಿ ಅಣ್ಣ. ಝೀರೋ ಅಂದರೆ ಮಿಷಿನಲ್ಲಿ? ಮಿಷಿನಲ್ಲಿ. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳು ಅಣ್ಣ. 91 08 5747 5747 967.